ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅತ್ಯಂತ ಆರೋಗ್ಯಕರವಾದ ಇನ್ಸ್ಟೆಂಟ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಮೊಳೆತ ಕಾಳು ಹಾಗೂ ತರಕಾರಿ ಮಿಶ್ರಿತ ಮಸಾಲೆ ಪಡ್ಡು ದಿಢೀರನೆ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಇದಕ್ಕೆ ಅಕ್ಕಿ ಬೇಳೆ ಏನೂ ಬೇಕಾಗಿಲ್ಲ, ಹಿಟ್ಟು ಹುಳಿ ಬರಿಸುವ ಅಗತ್ಯನೂ ಇಲ್ಲ, ಏನು ಅಡಿಗೆ ಸೋಡಾ ಏನನ್ನು ಬಳಸಿಲ್ಲ. ಕೇವಲ ಅರ್ಧ ಗಂಟೆಯಲ್ಲಿ ಇದನ್ನು ತಯಾರಿಸಬಹುದು. ಬನ್ನಿ, ಆರೋಗ್ಯಕರವಾದ ಉಪಹಾರ ಹೇಗೆ ತಯಾರಿಸುವುದಂತ ನೋಡೋಣ. ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ಮೊಳೆತ ಹೆಸರು ಕಾಳನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರಿಸಿ ಇಟ್ಟಿದ್ದೇನೆ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಸೇರಿಸುವ. 1 ಸ್ಪೂನಷ್ಟು ಜೀರಿಗೆ, 1 ಇಂಚು ಶುಂಠಿ, 3 ಹಸಿಮೆಣಸು ಹಾಗೂ 1 ಚಿಕ್ಕ ಕಪ್ ರವೆ. ಮೀಡಿಯಂ ರವೆಯನ್ನು ಇಲ್ಲಿ ಬಳಸಿದ್ದೇನೆ. ಇದರಲ್ಲಿ ಸಾಧಾರಣ 4 ರಿಂದ 5 ಸ್ಪೂನಷ್ಟು ರವೆ ಇದೆ. ಇದಕ್ಕೀಗ 1 ಕಪ್ಪಷ್ಟು ಮೊಸರನ್ನು ಸೇರಿಸುವ. ರವೆಯ ಪ್ರಮಾಣದಷ್ಟೇ ಮೊಸರನ್ನು ಬಳಸಿದ್ದೇನೆ. ರುಚಿಗೆ ಉಪ್ಪನ್ನು ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಬಬೇಕು. ನೋಡಿ, ಮಿಶ್ರಣ ಈ ರೀತಿಯಲ್ಲಿ ಗಟ್ಟಿಯಾಗಿ ಹಾಗೂ ತರಿತರಿಯಾಗಿ ರುಬ್ಬಿದ್ದೇನೆ. ಇದನ್ನೀಗ ಒಂದು ಪಾತ್ರೆಯಲ್ಲಿ ಸೇರಿಸುವ. ಇದು ಬೆಳಗಿನ ಉಪಹಾರಕ್ಕೆ ಮಾಡ್ತಾ ಇರುವುದರಿಂದ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಕೆಲವು ತರಕಾರಿಗಳನ್ನು ಇಲ್ಲಿ ಬಳಸ್ತಾ ಇದ್ದೇನೆ. 1 ನೀರುಳ್ಳಿ, 1 ಕ್ಯಾರೆಟ್ ತುರಿದದ್ದು, ಅರ್ಧ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿಟ್ಟಿದ್ದೇನೆ ಹಾಗೂ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇವಿಷ್ಟನ್ನು ಇದಕ್ಕೆ ಸೇರಿಸುವ. ಚೆನ್ನಾಗಿ ಹಿಟ್ಟಿನ ಮಿಶ್ರಣದ ಜೊತೆಗೆ ಕಲಸಿಟ್ಟುಕೊಳ್ಬೇಕು. ಈಗ ಇದಕ್ಕೆ ನೀರನ್ನು ಸೇರಿಸಬೇಕು. ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಸೇರಿಸಿ ಈ ಹಿಟ್ಟನ್ನು ಕಲಸಿಟ್ಟುಕೊಳ್ಬೇಕು. ಮಿಶ್ರಣ ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗೂ ನೀರನ್ನು ಒಮ್ಮೆಲೆ ಸೇರಿಸಬಾರ್ದು. ನೋಡಿ, ಈ ಹದದಲ್ಲಿ ಕಲಸಿ ಇದನ್ನು ಇಲ್ಲಿ ಒಂದು 20 ನಿಮಿಷಗಳ ಕಾಲ ಮುಚ್ಚಿಡುವ. ಈಗ 20 ಮಿನಿಟ್ಸ್ ನಂತರ ನೋಡಿ, ರವೆ ಮೊಸರನ್ನು ಹೀರಿ ಸಾಫ್ಟ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪನ್ನು ಆಲ್ರೆಡಿ ಸೇರಿಸಿದ್ದೇನೆ. ಇದಕ್ಕೆ ಏನು ಅಡುಗೆ ಸೋಡಾ ಏನನ್ನು ಬಳಸಬೇಕಾಗಿಲ್ಲ. ಈಗ ಪಡ್ಡನ್ನು ಕಾಯಿಸಿಕೊಳ್ಳುವ. ಪಡ್ಡು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಈಗ ಇದರಲ್ಲಿ ಎಣ್ಣೆಯನ್ನು ಸೇರಿಸುವ. ಎಲ್ಲ ಭಾಗಗಳಿಗೆ ಎಣ್ಣೆಯನ್ನು ಸೇರಿಸಿ ಬ್ರಷಿಂದ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಕಾದ ಪ್ಯಾನಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿಕೊಳ್ಬೇಕು. ಮೊದಲಿಗೆ ಹೊರಗಿನ ಭಾಗಕ್ಕೆ ಈ ರೀತಿಯಲ್ಲಿ ಹಿಟ್ಟನ್ನು ಸೇರಿಸಿಕೊಳ್ಳುವ. ನಂತರ ಒಳಗಿನ ಭಾಗಕ್ಕೆ ಹಿಟ್ಟನ್ನು ಸೇರಿಸಿಕೊಳ್ಬೇಕು. ಯಾಕೆ ಹೇಳಿದರೆ, ಒಳಗಿನ ಭಾಗ ಬೇಗ ಕಾಯ್ತದೆ, ಹಾಗಾಗಿ ಪಡ್ಡು ಕಪ್ಪಾಗ್ತದೆ. ಹಾಗಾಗಿ ಒಳಗಿನ ಭಾಗಕ್ಕೆ ನಾವು ನಂತರವೇ ಹಿಟ್ಟನ್ನು ಸೇರಿಸಬೇಕು. 1 ರಿಂದ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಕಾಯಿಸಿಕೊಳ್ಳುವ. ಈಗ ಕರೆಕ್ಟಾಗಿ ನೋಡಿ, ಒಂದು 2 ನಿಮಿಷ ಕಾಯಿಸಿದ್ದು ಆಗಿದೆ. ಮೇಲಿನ ಹಿಟ್ಟು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಇದನ್ನು ಒಂದೊಂದಾಗಿಯೇ ತಿರುವಿ ಹಾಕಬೇಕು. ಮೊದಲಿಗೆ ನಾವು ಒಳಗಿನ ಭಾಗವನ್ನು ತಿರುವಿ ಹಾಕುವ. ಯಾಕೆ ಹೇಳಿದರೆ, ಇದು ಬೇಗ ಕಾಯ್ತದೆ. ಒಳಗಿನ ಭಾಗ ತಿರುವಿ ಹಾಕಿದ ನಂತರ ಹೊರಗಿನ ಭಾಗದ ಪಡ್ಡನ್ನು ಈ ರೀತಿಯಲ್ಲಿ ತಿರುವಿ ಕಾಯಿಸುವ. ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬರುತ್ತದೆ ನೋಡಿ. ಅಕ್ಕಿ ಉದ್ದು ಏನೂ ಬಳಸಿಲ್ಲ. ಪುನಃ ಇದಕ್ಕೆ ಎಣ್ಣೆ ಸೇರಿಸುವ ಅಗತ್ಯ ಇಲ್ಲ. 2 ನಿಮಿಷ ಪುನಃ ಇದನ್ನು ಕಾಯಿಸಿಕೊಳ್ಳುವ. 2 ಬದಿ ಚೆನ್ನಾಗಿ ಕೆಂಪಗೆ ಕಾದ ಪಡ್ಡನ್ನು ಒಂದೊಂದಾಗಿಯೇ ತೆಗೆಯುವ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಅಷ್ಟೇ ಟೇಸ್ಟಿ ಹಾಗೂ ಹೆಲ್ದಿ ಕೂಡ ಆಗ್ತದೆ. ಬೆಳಗಿನ ಉಪಹಾರಕ್ಕೆ ಈ ರೀತಿ ಮೊಳೆತ ಕಾಳು ಹಾಗೂ ತರಕಾರಿ ಸೇರಿಸಿ ಉಪಹಾರವನ್ನು ಮಾಡಿಕೊಳ್ಬೋದು. ನೀವಿದನ್ನು ಟಿಫಿನ್ ಬಾಕ್ಸ್ಗೆ ಅಥವಾ ರಾತ್ರಿ ಅನ್ನ ಸ್ಕಿಪ್ ಮಾಡುವವರು ಡಿನ್ನರ್ಗೆ ಸಹ ಬಳಸ್ಬೋದು. ಇದನ್ನಿಲ್ಲಿ ಹಸಿಮೆಣಸು ಹಾಗೂ ಹಿಂಗಿನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಈಸಿ ಅಂತ. ತರಕಾರಿಯನ್ನು ಮೊದಲೇ ಅಥವಾ ಹಿಂದಿನ ದಿನವೇ ನೀವು ತುರಿದಿಟ್ಟುಕೊಂಡ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಈ ಪಡ್ಡನ್ನು ತಯಾರಿಸಬಹುದು. ಉದ್ದು ಅಕ್ಕಿ ಬಳಸದೆ ಸುಲಭವಾಗಿ 1 ಕಪ್ ಮೊಳೆತ ಕಾಳನ್ನು ಬಳಸಿ ಈ ರೆಸಿಪಿಯನ್ನು ತಯಾರಿಸಬಹುದು. ಸೇರಿಸಿದ ತರಕಾರಿ ಆಪ್ಷನಲ್, ಅದನ್ನು ಉಪಯೋಗಿಸದೆ ಕೂಡ ನೀವು ಪಡ್ಡನ್ನು ತಯಾರಿಸಬಹುದು. ಸೊ ಇವತ್ತಿನ ಇನ್ಸ್ಟೆಂಟ್ ಆದ, ಟೇಸ್ಟಿ ಆದ ಹಾಗೂ ಹೆಲ್ದಿ ಆದ ಬ್ರೇಕ್ಫಾಸ್ಟ್ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.